ಆನಂದ್, ಬಹುಶಃ ತಾವು ಬಹಳ ದಿನಗಳಿಂದ ಅಲ್ಲಿ ನಡೀತಾ ಇರುವಂಥ ಬೆಳವಣಿಗೆಯನ್ನು ಕ್ಲೋಸ್ ಆಗಿ ಒಬ್ಸರ್ವ್ ಮಾಡ್ತಾ ಇದ್ದೀರಿ. ಯತೀಂದ್ರ ಅವರು ಮೊನ್ನೆ ಮೊದಲ ದಿನ ಅಧಿವೇಶನಕ್ಕೆ ಬರುವಾಗ ಆಲ್ರೆಡಿ ಡಿಸೈಡ್ ಆಗೇ ಬಂದಂಗೆ ಕಾಣಿಸ್ತಾ ಇತ್ತು. ನಾನು ಇಂಥ ವಿಚಾರವನ್ನು ಇವತ್ತು ಮಾತನಾಡಬೇಕು, ನಾನು ಮಾತನಾಡಿದರೆ ಇದು ಚರ್ಚೆಗೆ ಬರುತ್ತೆ, ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರುತ್ತೆ ಅಂತ. ಸಿಎಂ ಕನ್ಸೆಂಟ್ ಇಲ್ಲದೆ ಇವರು ಮಾತನಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡೇ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು. ಯಾಕಂತಂದ್ರೆ ಅವರು ಏಕಾಏಕಿ ಮಾಧ್ಯಮಗಳಿಗೆ ಹೇಳಿ ಕೊಟ್ಟಿದ್ದಲ್ಲ, ಎಲ್ಲ ಮಾಧ್ಯಮಗಳು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡುವ ಪ್ರಯತ್ನವನ್ನು ಯತೀಂದ್ರ ಸಿದ್ದರಾಮಯ್ಯರು ಮಾಡಿದ್ದಾರೆ. ಈ ಸಂಬಂಧಪಟ್ಟಾಗೆ ಕೆಲ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರು ಕೂಡ. ಅದರಲ್ಲೂ ಮುಖ್ಯವಾಗಿ ಏನು ಸಿಎಂ ಆಪ್ತ ಬಳಗದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರುಗಳು, ಶಾಸಕರು ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗಲೂ ಕೂಡ ಈ ರೀತಿಯ ಹೇಳಿಕೆ ಅಗತ್ಯ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರು. ಆದರೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಪ್ರತಿಕ್ರಿಯೆಗಳು ನೀಡಿಲ್ಲ. ಅದರ ಬೆನ್ನಲ್ಲೇ ಮತ್ತೆ 2 ಬಾರಿ ಯತೀಂದ್ರ ಸಿದ್ದರಾಮಯ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಈ ಹೇಳಿಕೆಗೆ ಸಹಮತ ಇದೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ತಮ್ಮ ಪುತ್ರ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಒಂದು ರೀತಿ ಎಂಡಾರ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ಅದು ಕಂಟಿನ್ಯೂ ಆಗ್ತಾ ಇದೆ. ಇದು ಅದರ ಇಂಪ್ಯಾಕ್ಟ್ ಏನಂತಂದರೆ ಎಲ್ಲ DKC ಬಣದಲ್ಲಿರ್ತಕ್ಕಂಥ ಶಾಸಕರಲ್ಲೂ ಕೂಡ ಒಗ್ಗೂಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಂತಾಗಿದೆ. ಆ ಕಾರಣಕ್ಕಾಗಿ ನಿನ್ನೆ ಎಲ್ಲರೂ ಡಿನ್ನರ್ ಸಭೆಯಲ್ಲಿ ಎಲ್ಲರೂ ಕೂಡ ಭೇಟಿಯಾಗಿರ್ತಕ್ಕಂಥದ್ದು, ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥದ್ದು, ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು, DK ಶಿವಕುಮಾರ್ ಅವರು ಭಾಷಣ ಮಾಡಿರ್ತಕ್ಕಂಥದ್ದು, ತಮಗೆ ನಾಯಕತ್ವ ಕೊಡುವ ಸಂದರ್ಭ ಬಂದಾಗ ಎಲ್ಲ ಹಂತಲ್ಲೂ ಕೂಡ ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಉದ್ದೇಶ ಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಮುಂದುವರೆದ ಭಾಗವಾಗಿ ಡಿನ್ನರ್ ಸಭೆಗಳು ಕೂಡ ಆಗಿದೆ. ಒಂದಂತೂ ಸ್ಪಷ್ಟ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತಕ್ಕಂಥದ್ದು ಸಿಎಂ ಆಪ್ತ ಬಳಗದಲ್ಲಿರ್ತಕ್ಕಂಥ ಅಭಿಪ್ರಾಯ. ಯಾಕೆಂತಂದ್ರೆ ಅಹಿಂದ ನಾಯಕರ ಬದಲಾವಣೆಗೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಮುಂದಾಗುವುದಿಲ್ಲ ಅಂತಕ್ಕಂಥದ್ದು. ಈ ಕರ್ನಾಟಕದ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಭಾರಿ ಬದಲಾವಣೆಗಳಾಗಿದ್ದಾವೆ, ಗುಂಪುಗಳಾಗಿದೆ ಅಂತಕ್ಕಂಥ ಚರ್ಚೆಯೂ ಕೂಡ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಮತ್ತು ಕೆಲವರು ಮಾತ್ರ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ಇದೆ. KC ವೇಣುಗೋಪಾಲ್, ರಾಹುಲ್ ಗಾಂಧಿ ಬಲವಾಗಿ ಸಿದ್ದರಾಮಯ್ಯರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ವಿದ್ಯಾ, ಬಹುಶಃ ಒಂದು ದೊಡ್ಡ ಬಿರುಗಾಳಿ ಬೀಸೋದಕ್ಕಿಂತ ಮುಂಚಿತವಾಗಿ ಒಂಥರ ಶಾಂತ ವಾತಾವರಣ ಇರುತ್ತಂತೆ ಪ್ರಕೃತಿಯಲ್ಲಿ. DK ಕ್ಯಾಂಪಲ್ಲೂ ಹಂಗೇನಾ ಅಂತ? ನಾನು ಅದೇ ಆ ಪ್ರಶ್ನೆಯನ್ನು ಮಾರುತೇಶಿಗೆ ಮೂವ್ ಮಾಡ್ತೀನಿ. ಮಾರುತೇಶ್, ಒಂದು ಬಿರುಗಾಳಿ ಬೀಸೋದಕ್ಕಿಂತ ಮೊದಲೊಂದು ಪ್ರಶಾಂತ ವಾತಾವರಣ ಇರುತ್ತೆ ಅಂತ DK ಕ್ಯಾಂಪಲ್ಲಿ ಆ ರೀತಿ ಕಾಣಿಸ್ತಾ ಇದೆಯಾ ಈಗಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ? ಅಥವಾ DK ಅವರು ಕೊಡ್ತಾ ಇರುವಂಥ ಸೂಚನೆಯೂ ಕೂಡ ಅದರದ್ದೇ ಮುನ್ಸೂಚನೆನಾ? ರಕ್ಷಿತ್, ಖಂಡಿತ. ಯಾಕೆಂದ್ರೆ ಈ ರೀತಿಯಾಗಿ ಸುಮಾರು 40 ಶಾಸಕರು ಸೇರಿ ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಅದು DK ಶಿವಕುಮಾರ್ ಬಣದಲ್ಲೇ ಗುರ್ಸ್ಕೊಂಡಿರ್ತಕ್ಕಂಥ ಶಾಸಕರು ಮಾತ್ರ ಈ ಡಿನ್ನರ್ ಮೀಟಿಂಗ್ ಬರ್ತಾರೆ. ಬೇರೆ ಎಲ್ಲ ಶಾಸಕರನ್ನು ಕರೆದಿದ್ದಿದ್ರೆ ಅದಕ್ಕೆ ಅಷ್ಟು ಮಹತ್ವ ಬರ್ತಾ ಇರಲಿಲ್ಲ. ಆದರೆ DK ಶಿವಕುಮಾರ್ ಬೆಂಬಲಿಸುವಂತಹ ಶಾಸಕರು ಡಿನ್ನರ್ ಮೀಟಿಂಗ್ ಸೇರಿದ್ದ ಕಾರಣಕ್ಕಾಗಿಯೇ ಈ ಭೇಟಿಗೆ ಅತ್ಯಂತ ಮಹತ್ವ ಬರ್ತಾ ಇದೆ. ಸೊ ಒಂದಂತೂ ಕ್ಲಿಯರ್ ಆಗಿ ಹೈಕಮಾಂಡ್ಗೆ ಮೆಸೇಜ್ ಕೊಡುವಂಥ ಕೆಲಸವನ್ನು DK ಶಿವಕುಮಾರ್ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಶಾಸಕರ ತಂಡ ದೆಹಲಿಗೆ ಹೋದಾಗ DK ಶಿವಕುಮಾರ್ ಅದನ್ನು ಸಮರ್ಥನೆ ಮಾಡಿಕೊಂಡ್ರು. ಯಾವುದೇ ಕಾರಣಕ್ಕೂ ಶಾಸಕರ ದೆಹಲಿಗೆ ಹೋಗೋದನ್ನು ನಾನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಅದರ ಅರ್ಥ ಅದರ ಬೆಂಬಲಕ್ಕೆ ನಾನು ಇದ್ದೀನಿ ಅಂತ. ಈಗ DK ಶಿವಕುಮಾರ್ ಬಣದಲ್ಲಿ ಇರ್ತಕ್ಕಂಥ ಶಾಸಕರೇ ಡಿನ್ನರ್ ಮೀಟಿಂಗ್ ಸೇರಿದ್ದಾರೆ ಅಂತ ಹೇಳಿದರೆ 19ನೇ ತಾರೀಕಿನ ಬಳಿಕ ನೀವೊಂದು ತೀರ್ಮಾನವನ್ನು ತೆಗೆದುಕೊಳ್ಳಿದ್ರೆ ಆಗಬಹುದಾದಂಥ ಮುಂದಿನ ಬೆಳವಣಿಗೆಗಳು ಏನು ಅನ್ನೋದರ ಬಗ್ಗೆಯೂ ಕೂಡ ಈ ಡಿನ್ನರ್ ಮೀಟಿಂಗ್ ಒಂದು ಮೆಸೇಜನ್ನು ಹೈಕಮಾಂಡ್ಗೂ ಕೂಡ ಪಾಸ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಎಲ್ಲ ರೀತಿಯಲ್ಲೂ ನಾನು ರೆಡಿ ಇದ್ದೀನಿ ಎನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಏನು, ಸಿದ್ದರಾಮಯ್ಯವರು ಯಾವಾಗಲೂ ಹೇಳ್ತಾ ಇದ್ರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಕೆಲ ಶಾಸಕರು ಹೇಳ್ತಿದ್ದಾರೆ ಅಂದಾಗ ಅವರ ಬಳಿ ಹೆಚ್ಚು ನಂಬರ್ ಇಲ್ಲ ಅಂತೇಳಿ ಸಿದ್ದರಾಮಯ್ಯವರು ಬಹಿರಂಗವಾಗೇ ಹೇಳಿದ್ರು. ಹಾಗಾಗಿ ನನ್ನ ಬಳಿ ನಂಬರ್ ಇದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ದೆಹಲಿಗೆ ಪರೇಡ್ ಮೂಲಕ ಶಾಸಕರು ಹೋಗಿದ್ದರ ಮೂಲಕ ಪ್ರೂವ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನೊಂದು ಜೊತೆಗೆ ಈ ಡಿನ್ನರ್ ಮೀಟಿಂಗ್ ಮಾಡೋದ್ರ ಮೂಲಕ ಕೂಡ ನನ್ನ ಜೊತೆಗೆ ಹೆಚ್ಚಿನ ಶಾಸಕರು ಬೆಂಬಲಕ್ಕೆ ಇದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೂಡ ಹೈಕಮಾಂಡ್ಗೂ ಪಾಸ್ ಮಾಡ್ತಾ ಇದ್ದಾರೆ. ರಕ್ಷತ್, ಎಸ್, ಥ್ಯಾಂಕ್ ಯು ಮಾರುತೇಶ್, ಆನಂದ್ ಮತ್ತು ವಿದ್ಯಾ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು ಮುಂದೆ ಏನೋ ಒಂದು ದೊಡ್ಡ ಮಟ್ಟದ ಬದಲಾವಣೆಗಳಾಗತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.